ದಾವಣಗೆರೆಯಲ್ಲಿ ನೀವು ಪ್ರೆಸ್ ಮೀಟ್ ಮಾಡ್ತೀರಾ, ಹೇಳ್ತೀರಾ ಡಿ.ಕೆ. ಶಿವಕುಮಾರ್ ನನಗೆ ಕಾಲ್ ಮಾಡಿದ್ರು, ಆಯ್ತು ನೀನು ಹೋಗಿ ಒಂದು ಪ್ರೆಸ್ ಮೀಟ್ ಮಾಡು, ನಿನ್ನ ಬೆಂಬಲ ಸೂಚಿಸು ಅಂತ ಅಂದ್ರಿ. ಆ ಕೆಲಸ ನೀವು ಮಾಡಿದ್ರು ಕೂಡ. ಅಷ್ಟು ಮಾಡಿ ಆದ್ಮೇಲೇನೋ ಇದು ಅಂತಂದ್ರೆ ನನಗೆ ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನಾನು ಇಂಥವೆಲ್ಲ ನನಗೆ ಅನಿಸಿದ್ದು, ನಾನು ಆ ಕೋಗಿಲೆ ವಿಚಾರ ಎತ್ತಿದ್ದು ಇದ್ರಾಗೆ. ಎರಡನೇದು ಇದು ಏನಿದು ಕೋಗಿಲೆ ವಿಚಾರ? ಆಸ್ ಎ ಫೈನಾನ್ಸ್ ಮಿನಿಸ್ಟರ್ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಮೀಟಿಂಗ್ ಕರೆದಿದ್ರು ನಮಗೆ. ಆಲ್ಮೋಸ್ಟ್ ಆಲ್ ಎಮ್ ಎಲ್ ಎಮ್ ಎಲ್ ಸಿ ಅಲ್ಪಸಂಖ್ಯಾತರ MLA/MLCಗಳಿಗೆ. ನನ್ನ ಒಂದು ಸರ್ತಿ ಬಂದಾಗ ನಾನು ಹೇಳಿದೆ, ಸಾಹೇಬ್ರೆ ನಮಗೆ ಭಾಳ ಆಶ್ಚರ್ಯ ಅಂತ ಹೇಳೋದಂದ್ರಪ್ಪ ಅಂದರೆ, UP ಚೀಫ್ ಮಿನಿಸ್ಟರ್ ಬಗ್ಗೆ ನಾವು ಮಾತಾಡ್ತೀವಿ, ಅವ್ರ ಅಲ್ಪಸಂಖ್ಯಾತರಿಗೆ ಮನೆಗಳಿಗೆ ಬುಲ್ಡೇಜರ್ ಹಚ್ಚಿ ಹೊಡಿಸ್ತಾರೆ ಅಂತ ಹೇಳಿ. ಮತ್ತೆ ನೀವು ಕೋಗಿಲೆಯಲ್ಲಿ ಮಾಡಿದ್ದೇನು ಸಾಹೇಬ್ರೆ ನಿಮ್ಮ ಕಾಲದಲ್ಲಿ ಆಗಿರೋದು ಏನಿದು? ಹಿಂಗೆ ಕೇಳಿದ್ರಾ? ನಾವು ಯಾವಾಗಲೂ ಹಂಗೆ ಕೇಳೋದು, ಏನು ಮಾಡಿದ್ರು ಸ್ವಾಮಿ ತಾವು? ಆಯಿತು ಮಾಡಿದ್ರು, ಆಯಿತು ಅಧಿಕಾರಿಗಳು ಕೇಳಿಲ್ಲ ಮಾಡಿದ್ರು ಅಂತ ಗೊತ್ತಾಯ್ತು. ಆಮೇಲೆ ಹೇಳಿದರು. ಆಮೇಲೆ ನೀವು ಒಂದು ಮಾತು ಹೇಳಿದ್ರಲ್ಲ, ಒಂದನೇ ತಾರೀಕು ನಾನು ಕೊಟ್ಬಿಡ್ತಾ ಇದ್ದೀನಿ ಮನೆಗಳವ್ರಿಗೆ, ಯಾರಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಮಾತಾಡಿದ್ರು. ಕೊಟ್ಟರೆ ಸ್ವಾಮಿ ಅಂತ ಕೇಳಿದೆ ನಾನು. ಅದು ಒಂದು ಅವ್ರಿಗೆ ಬೇಜಾರು ಅನಿಸಿರ್ಬೋದು. ಎರಡನೇ ವಿಚಾರ 4% ರಿಸರ್ವೇಷನ್ ವಿಚಾರ. BJP ಅವರು ಬಂದು ಹಿಂಗೆ ಮಾಡಿಬಿಟ್ರೆ ನಾವು ಅದು ಬಂದು ಕೊಟ್ಟಲೆ ನಾವು ಸರಿ ಮಾಡ್ತೀವಿ ಅಂತ ಹೇಳಿದ್ರಿ. ಮಾಡಿದ್ರೆ ಸ್ವಾಮಿ ತಾವು ಅಂತ ಕೇಳಿದೆ. ಅದಾದಮೇಲೆ ಹಿಜಾಬ್ ವಿಚಾರ ಮಾಡಿದ್ರೇನು ಸ್ವಾಮಿ ಅಂತ ಕೇಳಿದೆ. ಹೇಟ್ ಸ್ಪೀಚಸ್ ವಿಚಾರ ಮಾಡಿದ್ರೇನು ಸ್ವಾಮಿ ಅಂತ ಕೇಳಿದೆ. ಅದು ನಾನು ಹೇಳಿದ ಮೇಲೆ ಕೌನ್ಸಿಲ್ನಾಗೆ ಅಸೆಂಬ್ಲಿಗೆ ತಂದದು ಪಾಸ್ ಮಾಡಿದರು. ಆದರೆ ಗವರ್ನರ್ ಇದ್ರಾಗೆ ಸಿಕ್ಕೊಂಡಿದೆ, ಆ ಮಾತು ಬೇರೆ. ಆದರೆ ಇವೆಲ್ಲ ನಾವು ಕೇಳಿದ್ವಿ ಅವಾಗ, ನಾನೇ ಕೇಳಿದ್ದದೆ.